ಮಲ್ಲಿ ನಾನು ಹೊಲ್ದ ಕಡೆಗೆ ಹೋಗಿ ಬರ್ತೀನಿ. ನೇತ್ರರಿಗೆ ಬರ್ತಾರೇನೋ, ಅವ್ರು ಬಂದ ತಕ್ಷಣ ನಾನು ಆರತಿ ಮಾಡಿ ಒಳಗೆ ಕರ್ಕೊ. ಆರ್ತಿನ ಈಗಲೂ ಆರತಿ ಮಾಡ್ಬೇಕಾ? ತವ್ರ ಮನೆಗೆ ಬರ್ತಾ ಇರ್ಬೇಕಾದ್ರೂ ಮಾಡ್ತಾರೆ ಅನ್ಸುತ್ತೆ. ಸೀಮಂತ ಆದ್ಮೇಲೆ ತವ್ರ ಮನೆ ಕರ್ಕೊಂಡು ಹೋಗ್ತಾರಲ್ಲ, ಅವಾಗ ಆರತಿ ಮಾಡಿ ತಾನೇ ಒಳಗೆ ಕರ್ಕೊಂಬೋದು. ಅದೇ ಏನಾದರೂ ಹೆಚ್ಚು ಕಮ್ಮಿ ಆಗ್ದಂಗೆ, ಈ ಹಾಸು ವಿಘ್ನಗಳು ಬರ್ದಂಗೆ ಹೆರಿಗೆ ಆಗಲಿ ಅಂತ ಆರತಿ ಮಾಡ್ತಾರೆ. ಆರತಿ ಮಾಡೋದ್ರಿಂದ ಏನು ತೊಂದರೆ ಏನಿಲ್ವಲ್ಲ, ಒಳ್ಳೇದೇ ಆಗುತ್ತೆ ತಾನೇ. ಆರತಿ ಮಾಡು, ಪರವಾಗಿಲ್ಲ. ಸರಿ ಆಯ್ತು ರೀ. ನೀವೆಲ್ಗೆ ಹೋಗ್ತೀರಾ? ಅದೇ ನಾನು ಹೊಲ್ತಕ್ಕೆ ಹೋಗಿ ಬರ್ತೀನಿ. ಅಲ್ಲೇ ಕಾವೇರಿ ಓದ್ಲಾ ಆಟಾಡಕ್ಕೆ? ಹೂ ಕಣ್ರಿ, ಅವಳು ನಮ್ಮ ಅಮ್ಮರ ಮನೆ ಹತ್ರ ಓದ್ಲಲ್ಲ, ಅವಾಗ್ಲೇನೆ ಹೋಗ್ತೀನಿ ಅಂತಾನೆ. ಸರಿ, ನೀವು ಹೊಲ್ತಕ್ಕೆ ಹೋಗಿ ಬರ್ರಿ. ಅಷ್ಟೊತ್ತಿಗೆ ನೇತ್ರ ಅವ್ರು ಬಂದ್ರೆ ನಾನು ಒಳಗೆ ಕರ್ಕೊಂತೀನಿ ಆರತಿ ಮಾಡಿ. ಸರಿ ಆಯ್ತು, ಬರ್ತೀನಿ. ಅಲ್ಲ ಮಲಿ, ಎಲ್ರ ಜೊತೆಗೆ ಬರ್ಬೇಕು ತಾನೆ? ನೀವಿಬ್ರು ಯಾಕೆ ಹಿಂಗೆ ಬೇಗ ಬಂದ್ರಿ? ಅಯ್ಯೋ, ಅದೇನು ಹೇಳ್ತೀಯ ಗುಲಾಬಿ, ಅದೇ ಚಿಕ್ಕತ್ತೆ ಇದಾರಲ್ಲ ದೇವಮ್ಮ, ಅವ್ರಿಗೆ ಆ ಜಯ ದೊಡ್ಡಮ್ಮ ಇದಾರಲ್ಲ, ಅವ್ರು ಬಾಯಿಗೆ ಬಂದಂಗೆ ಬೈದ್ಬಿಟ್ರೆ. ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡು ನಾನು ಹೋಗ್ತೀನಿ ಅಂತ ಹೇಳಿ ಅವ್ರು ಅದೇ ಬಂದ್ರ. ನಾವು ಇನ್ನೇನು ಇರೋದು ಅಲ್ಲೇ ನೇತ್ರನ್ ಕರ್ಕೊಂಬರಕ್ಕೆ. ಅತ್ತೆ ಮಾವ ಆಮೇಲೆ ಪದ್ದು ಎಲ್ಲರೂ ಅಲ್ಲೇ ಇದ್ರಲ್ವಾ, ನಾವು ಹೋಗೋಣ ಅವ್ರ ಜೊತೆಗೇನೆ ಅಂತ ಹೇಳಿ ನಾವು ಅವ್ರ ಜೊತೆಗೆ ಬಂದ್ವಿ ಅತ್ತ. ಹೌದಾ? ಆ ಜಯಕ್ಕ ಅಲ್ಲೂ ಜಗಳ ಮಾಡ್ತಾ? ಅಯ್ಯೋ ರಾಮ. ಅಲ್ಲ, ಅದನ್ನೇನು ಅವ್ರೂರು ಅಂದ್ಕೊಂಡಿತ್ತು ಅಥವಾ ಏನು ತವ್ರ ಮನೆ ಅಂದ್ಕೊಂಡಿತ್ತು? ಯಾವುದೋ ಊರಿಗೆ ಹೋಗಿ ಆ ಒಕ್ಕರ್ನ ನೋಡಿ ಜಗಳ ಮಾಡಿರೋದು ನೋಡು. ಅಲ್ಲಿ ಯಾರು ಏನು ಅನ್ಲಿಲ್ವ ಅವ್ರನ್ನ? ಅಯ್ಯೋ, ನೇತ್ರ ಅತ್ತೆ ಅಂತೂ ಬಾಯಿಗೆ ಬಂದಂಗೆ ಬೈತು. ಇದೇ ನಿಮ್ಮ ಮನೇನ, ನೀನು ಯಾಕೆ ಮಾತಾಡ್ದೆ, ನೀನು ಯಾರು ಕೇಳಕ್ಕೆ, ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆನೆ ಬೈದು ಬಾಯಿ ಮುಚ್ಚಿಸ್ಬಿಡ್ತು ಆ ಜಯದೊಡಮಗೆ. ಆಮೇಲೆ ಸುಮ್ಮನಾದ್ರೂ ಅವ್ರಿಗೆ ಅನ್ನಿಸ್ಕೊಂಡು ಅಲ್ಲಿರೋಕ್ಕಾಗ್ಲಿಲ್ವಲ್ಲ, ಅದಕ್ಕೆ ಹೋಗ್ತೀನಿ ಅಂತ ಹೇಳ್ತು. ನಾನು ಹೋಗ್ತೀನಿ ಅಂದಿದ್ಕೆ ಅತ್ತೆ ಹೋಗ್ರಮ್ಮ ನೀವು ಅಂತ ಹೇಳ್ತು. ಅದೇ ಬಂದ್ವಿ. ಸರಿಯಾಗೆ ಮಾಡೈತೆ ಹೇಳವಕ್ಕಯ್ಯ. ಅಲ್ಲ, ಏನು ಅಜ್ಜಯ್ಯಕ್ಕೆ ಯಾಕೆ ಬೇಕಪ್ಪ? ಏನು ಅವ್ರ ಮನೆಗೆ ಏನಾದರೂ ಹೋಗಿದಾರ? ಹೇಳು. ಅದಕ್ಕೆ ಪಾಪ ಅವ್ರು ಬೇಜಾರು ಮಾಡ್ಕೊಂಡು ಬಂದ್ರು. ಅವ್ರ ಮನೆಗೆ ಅವ್ರು ಹೋದ್ರು, ನಾವು ಈ ಕಡೆಗೆ ಬಂದ್ವಿ. ಈಗ ಅವರು ಬರ್ತಾರೆ. ನೇತ್ರನ ಹಿಂದೆಗಡೆ ಬಸ್ ಎಲ್ಲನೇ ಹತ್ಕೊಂಡು ಬರ್ತಾರೆ ಅನ್ಸುತ್ತೆ. ಈಗ ಆರತಿ ಬೆಳಗ್ಬೇಕು. ಆರತಿ ಬೆಳಗ್ಗೆ ನೇತ್ರನ ಒಳಗೆ ಕರ್ಕೋಬೇಕು. ಹೌದಾ? ಸರಿ ಆಯ್ತು ಬಿಡು. ಆರತಿ ತಟ್ಟೆನ ರೆಡಿ ಮಾಡ್ಕೊಂತ ಬರ್ತೀನಿ. ಹೌದು, ಎಲ್ಲಿ ತಿಮ್ಮಜ್ಜಿ? ಅಲ್ಲಿ ಅದೇ ದೇವಮ್ಮರ ಅವ್ರ ಅಮ್ಮ ಇಲ್ವಿ, ಅವ್ರ ಅಮ್ಮನ ಜೊತೆಗೆ ಐತೆ. ರಾತ್ರಿ ಹೊತ್ತಿನ ಮಾತ್ರ ಬರೋದು ಅಷ್ಟೇನೆ. ನಾನು ಇನ್ನೇನು ಇವತ್ತು ನೀವು ಬರ್ತೀರಾ ಅಂತ ಹೇಳಿ ಬಂದೆ. ಸರಿ ಮಲ್ಲಿ, ನನ್ನ ತಂಗಿರ ಮನೆಗೆ ನಾನು ಹೋಗಿದ್ದೆ, ಮಾತಾಡ್ಸ್ಕೊಂಬಂದೆ. ಇಲ್ಲ ಗುಲಾಬಿ, ಹೋಗಕ್ಕೆ ಟೈಮೇ ಸಿಗಲಿಲ್ಲ, ಅದಕ್ಕೆ ಹೋಗೋಕ್ಕಾಗಲಿಲ್ಲ. ಕೆಲಸ ಇತ್ತಲ್ಲ. ಅವರು ಅಲ್ಲಿ ಯಾರು ಬಂದಿರಲಿಲ್ಲಮ್ಮ. ಯಾರು ಅವ ಅಕ್ಕ ಒಂದೇನೋ ಬಂದಿತ್ತೇನೋ, ಮಾತಾಡಿಸ್ದೆ ಅಷ್ಟೇನೆ. ನಿನ್ನ ತಂಗಿ ಜಿಲೇಬಿ ಏನು ಕಾಣಿಸ್ಲಿಲ್ಲ. ಹೌದಾ? ಹೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಆರತಿ ರೆಡಿ ಮಾಡ್ಕೊಬತ್ತೀನಿ ಇರು, ಅವ್ರು ಇನ್ನೇನು ಬರ್ತಾರೇನೋ. ಸರಿ ಆಯ್ತು ತಗಮ್ಮ, ನಾನು ಹೊರಗಿರ್ತೀನಿ. ನೇತ್ರ ಅತ್ತೆ ಬಂದ್ರ? ಬಾ ನೇತ್ರ ಬಾ, ಆರತಿ ಬೆಳಗಿ ಒಳಗೆ ಕರ್ಕೊಂತೀನಿ. ಗುಲಾಬಿ ಆರತಿ ತರ್ತಾಳೆ. ಗುಲಾಬಿ ಬೇಗ ಆರತಿ ತಾಂಬ. ನೇತ್ರ ಬಂದ್ರು. ತಗೋಮಲ್ಲಿ ತಗೋ. ನಾಯಿ ಕಣ್ಣು, ನರಿ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಅವ್ರ ಕಣ್ಣು ಇವ್ರ ಕಣ್ಣು, ಯಾವ ಕಣ್ಣು ಬೀಳ್ದಂಗಿರ್ಲಿ ನಿನಗೆ ನೇತ್ರ. ಎಲ್ಲ ಒಳ್ಳೇದಾಗುತ್ತೆ. ಬಲಗಾಲಿಟ್ಟು ಬಾ ನೇತ್ರ ಒಳಕ್ಕೆ. ತಗೋ ಗುಲಾಬಿ, ಇದನ್ನ ತಗೊಂಡೋಗು. ನೇತ್ರ ಮೊರೆ, ಚೆನ್ನಾಗಿದ್ದೀರಾ? ಕಣೆ ಗುಲಾಬಿ, ನಾನು ಚೆನ್ನಾಗಿದ್ದೀನಿ. ನೀನು ಬರ್ಬೇಕು ತಾನೆ? ಸೀಮಂತಕ್ಕೆ ಯಾಕೆ ಬರ್ಲಿಲ್ಲ? ಮನೆಗೆ ಇನ್ನೇನು ಯಾರು ಇರ್ಲಿಲ್ಲ, ಏನಿಲ್ಲ, ಎಲ್ಲರೂ ಅಲ್ಲಿಗೆ ಬಂದಿದ್ರು. ಅಜ್ಜಿ ಒಂದೇ ಇದ್ದಿದ್ದು, ನೀನು ಬರ್ಬೋದಾಗಿತ್ತಮ್ಮ. ಇನ್ನೇನು ಬರೋದು, ಎಲ್ಲರೂ ಹೋಗಿದ್ದಾರೆ. ಮನೆ ನೋಡ್ಕೊಳ್ಳೋರು ಒಬ್ರು ಬೇಕಲ್ಲ, ಅವಜ್ಜಿ ಬೇರೆ ಇತ್ತಲ್ಲ, ಅದಕ್ಕೆ ಬರಲಿಲ್ಲ. ಬರ್ರಿ ಒಳಕ್ಕೆ. ನೇತ್ರ ಬಾ, ಕೂತ್ಕೋ ಬಾ. ಬಾರಮ್ಮ ನೇತ್ರಮ್ಮ ಬಾ, ಮಂಚದ ಮೇಕೆ ಕೂಕ ಬಾ. ಅಲ್ಲಿ ಎಲ್ಲಿ ನಮ್ಮ ಅಜ್ಜಿ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಗೊತ್ತಾ ಕಿವಿಡಜ್ಜಿ? ಅದು ಅದು ಇಲ್ಲೇ ಎಲ್ಲ ಹೊರಗಡೆ ಹೋಗಿರ್ಬೇಕೇನೋ. ಬರ್ತಾರಿರು ನೇತ್ರ. ನೀನು ಕುಡಿಯೋಕೇನೋ ತಗೊಂಬರ್ಲಾ? ಮಲ್ಲಿ, ಕುಡಿಯೋಕೆ ಎಲ್ಲರಿಗೂ ಶರ್ಬತ್ ಮಾಡು. ಒಂದು ಎಳ್ಳಿಂಬೆ ಹಿಂಡಿ ಸಕ್ಕರೆ ಹಾಕ್ಬಿಟ್ಟು ತಣ್ಣ ನೀರು ಇದು ಶರ್ಬತ್ ಮಾಡು. ನಮಗೂ ಎಲ್ಲ ಬಾಯಾರಿಕೆ ಆಗ್ಬಿಟ್ಟೈತೆ. ಒಂದಿಷ್ಟು ಶರ್ಬತ್ ಕುಡಿದ್ರೆ ಹೊಟ್ಟೆನಾದ್ರೂ ತಣ್ಣಗಾಗುತ್ತೆ. ಶರ್ಬತ್ ಮಾಡಿ ಹೋಗು. ಸರಿ ದೊಡಮ್ಮ, ಮಾಡ್ತೀನಿ ಹೇಳ್ರಿ. ಅತ್ತೆ ಶರ್ಬತ್ತೆ ಮಾಡ್ಲಾ ಎಲ್ರಿಗೂ? ಅಯ್ಯೋ, ನಾನು ಹೇಳಿದ್ದಲ್ವೇನೆ, ತಿರ್ಗಾ ನಮ್ಮ ಅತ್ತಿಗೇನು ಬೇರೆ ಕೇಳ್ತೀಯಲ್ಲ. ಹೋಗು ಮಾಡೋಗು. ಹೋಗಿ ಮಲ್ಲಿ, ಶರ್ಬತ್ತೆ ಮಾಡು. ಜಯಮ್ಮನು ಶರ್ಬತ್ ಕುಡಿಬೇಕೇನಾ ಅತ್ತೆ ಹೇಳ್ತಾ ಇದ್ದಾಳೆ, ಅದನ್ನೇ ಮಾಡೋಗ್ರಿ ಹೋಗಿ. ಸರಿ ಅತ್ತೆ ಆಯ್ತು. ಕುತ್ಕೊಂಡಿರಿ, ಮಾಡ್ಕೊಂಡು ತಾಂಬತ್ತೀನಿ. ಮಲ್ಲಿ, ಏನತ್ತೆ ಸೀಮಂತಕ್ಕೆ ನಿಮ್ಮ ಅಮ್ಮಗೂ ಅಪ್ಪಗೂ ಹೇಳಿರ್ಲಿಲ್ವೇ ನೇತ್ರನ್ ಗಂಡ? ಬರ್ಲೇ ಇಲ್ಲ, ಯಾಕನ? ಹೇಳಿದ್ರಂತೆ ಅತ್ತೆ, ಅದೇ ನಮ್ಮ ಅಪ್ಪಗೆ ಯಾಕ ಹುಷಾರಿರ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ ಯಾರನು. ಈಗ ಇಲ್ಲಿಗೆ ಬಂದ್ಮೇಲೆ ನೇತ್ರನ ಮಾತಾಡ್ಸಕ್ ಬರ್ತೀನಿ ಅಂತನ ಹೇಳಿತ್ತು ನಮ್ಮ ಅಮ್ಮಯ್ಯ.
ಹೋಗ್ಲಿ ಬಿಡಿ ಅತ್ತಿಗೆ ಅವ್ರು ಬರ್ದಿದ್ರೆ ಏನಂತೆ ಅವ್ರು ಬಂದ್ರೆಷ್ಟು ಬಿಟ್ರೆಷ್ಟು ನಮ್ಮ ನೇತ್ರಮ್ಮನ್ ಸೀಮಂತ ಅಂತನು ಭರ್ಜರಿಯಾಗಿ ನೆರವೇರ್ತಲ್ಲ ಅಷ್ಟೇ ಸಾಕು ಅಂತವರೆಲ್ಲ ಬಂದ್ರು ಒಂದೇ ಬಿಟ್ರು ಒಂದೇ ಅಲ್ವಾ. ಆ ಸೀಮಂತ ಯಾರು ಹೋದ್ರು ಆಗುತ್ತೆ ಹೋಗದೆ ಇದ್ರು ಆಗುತ್ತೆ. ನೀವ್ ಹೋದ್ರು ಅಷ್ಟೇನೆ ನೀವಾದ್ರೂ ಅಷ್ಟೇ. ನೀವ್ ಹೋಗ್ಲಿಲ್ಲ ಅಂತ ಅಂದ್ರೂ ಏನ್ ನೇತ್ರನ್ ಸೀಮಂತ ಏನು ನಿಲ್ತಿರ್ಲಿಲ್ಲ. ಅದ್ರ ಪಾಡಿಗೆ ಅದು ನಡೆಯೋದು. ಈಗ ಹಂಗೇನೆ ನಮ್ಮ ಅಮ್ಮ ಅಪ್ಪ ಬರ್ದಿದ್ರು ನಡೆದೈತೆ ಅಷ್ಟೇನೆ. ಅವ್ರಿಗಿರೋ ಬೆಲೆ ಎಲ್ಗೋದ್ರು ಇದ್ದೇ ಇರುತ್ತೆ. ಎಲ್ಲಾರ್ಗು ಅವ್ರದೇ ಆದಂತ ಮರ್ಯಾದೆನೂ ಇರುತ್ತೆ ಎಲ್ಲೋದ್ರು. ಅವ್ರನ್ನೇನು ಯಾರೋ ಒಬ್ಬೊಬ್ರು ಬಡವರು ಶ್ರೀಮಂತರು ಅಂತ ಹೇಳಿ ಭೇದ ಭಾವ ಮಾಡೋದು ಎಲ್ಲರೂ ಆ ತರನೇ ಮಾಡಲ್ಲ. ಸಾಕು ಹೋಗು. ನನಗೆ ಉಪದೇಶ ಮಾಡಕ್ ಬರ್ಬೇಡ. ಹೋಗು ಶರ್ಬತ್ ಮಾಡೋಕ್ ಹೋಗಿ. ಆಯ್ತು ಮಾಡ್ತೀನಿ. ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಕೂತ್ಕೊಳ್ರಿ. ಈಗಿನ ಬಂದಿದ್ದೀರಾ ಮಾಡೋವರ್ಗು. ನೋಡಿದ್ರದ್ಕೆ ಏನ್ ದಿಮಾಕು ನಿಮ್ ಸಸಿಗೆ. ಭಾರಿ ಇದ್ದಾಳೆ. ಅಯ್ಯೋ ಹೋಗ್ಲಿ ಬಿಡೆ ಜಯಮ್ಮ. ನೀನ್ ಬಂದ ತಕ್ಷಣ ರಾಗ ತೆಗಿಬೇಡ ಎಲ್ಲದಕ್ಕೂ. ಸುಮ್ಮನೆ ಕುಕ್ಕ ಬಾ. ಎಣ್ಣ ನೀನ್ ಯಾಕೆ ನಿಂತ್ಕೊಂಡಿದ್ಯಾ? ಬಾರೋ ಶರ್ಬತ್ ಮಾಡ್ತಾಳೆ ನಿನ್ ಸೊಸೆ ಕುಡಿವೆಂತೆ. ಬಾ ಕುಕ್ಕ ಬೈತ್ಲಾಗೆ ಅದಕ್ಕೆ ಮಗ್ಲಕ್ಕೆ. ಬೇಡ ಕಣಮ್ ಜಯಮ್ಮ, ನಾನು ಹೊಲ್ತಕ್ಕೆ ಹೋಗ್ಬೇಕು. ಅಲ್ಲಿ ಹೊಲ ನೋಡಿ ಅಲ್ಲೇ 2-3 ದಿವಸ ಆತು. ಹೋಗಿ ಏನು ಮಾಡ್ತಾ ಇದ್ದಾರೆ ಏನು ಎತ್ತ ಅಂತ ಹೇಳಿ ನೀರು ಪರ ಸರಿಯಾಗಿ ಇಕ್ಕೇವನ ಇಲ್ವಾ ತಿಪ್ಪೆ ಅಂತ ಹೇಳಿ ನೋಡ್ಕೊಂಡು ಬರ್ತೀನಿ. ನೀವು ಕುಡೀರಿ ಹಂಗೆ. ನನಗೇನು ಶರ್ಬತ್ ಗಿರ್ಬತ್ ಏನು ಬೇಡ. ಹಂಗೆ ಹೋಗಿ ಅಡ್ಡಾಡ್ಕೊಂಬರ್ತೀನಿ. ಸರಿ ಅಣ್ಣ ಆಯ್ತು ಹೋಗ್ ಬಾ. ರಮ್ಮ ಹೊಲ್ತಕ್ಕೆ ಹೋಗಿ ಬರ್ತೀನಿ. ಹುಷಾರು. ಸರಿಯಪ್ಪ ಆಯ್ತು ಹೋಗ್ ಬರ್ರಿ. ಶರ್ಬತ್ ಕುಡ್ದು ಹೋಗ್ಬೋದಾಗಿತ್ತು. ಪರವಾಗಿಲ್ಲ ಬಿಡಮ್ಮ. ನನಗೇನು ಬಾಯರ್ಸಿಲ್ಲ. ನಾನು ಹೋಗಿ ಬರ್ತೀನಿ. ನೀವು ಕುಡೀರಿ. ನಿನ್ ಸೀಮಂತನಂತೂ ನಿನ್ ಗಂಡನ ಮನೆಯವರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತನ ಅಂದ್ಕೊಂಡಿರ್ಲಿಲ್ಲ ಕಣಿ. ಹೆಂಗೋ ಇವಾಗ ಒಂದಿಷ್ಟು ಚೆನ್ನಾಗಿ ದುಡಿತಾರಲ್ವೇ ನಿನ್ ಗಂಡನು ನಿನ್ನ ಆದ್ನಿ ಇಬ್ರುನು. ಮತ್ತೆ ಟ್ಯಾಕ್ಟ್ರಿಗೆ ಇವಾಗ ಚೆನ್ನಾಗಿ ದುಡಿತಾರೆ. ನಮ್ದು ಉಪ್ಪಿನಕಾಯಿನೂ ಅಷ್ಟೇ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಒಳ್ಳೆ ಲಾಭನೂ ಬರುತ್ತೆ. ಅದಕ್ಕೆ ಚೆನ್ನಾಗೇ ಮಾಡಿದ್ರು. ನಿಮ್ ತಾತ ಒಬ್ರು ಬರ್ಬೇಕಾಗಿತ್ತು ಕಣೆ ನೇತ್ರಮ್ಮ. ಚೆನ್ನಾಗಿಲ್ವೋ ಏನೋ ನಿಮ್ ತಾತಿಗೆ ಅದಕ್ಕೆ ಬಂದಿಲ್ಲ. ಈಗಲಾದ್ರೂ ಹೇಳ್ ಕಳಿಸ್ಬೇಕು. ಊರಿಗೆ ಬಂದಿದೀವಿ, ನೇತ್ರಮ್ಮನ ಬಂದೇವಳೆ, ಬಾರಪ್ಪ ನೋಡ್ಕೊಂಡು ಹೋಗಿವಂತೆ ಅಂತಾನ ಯಾರ ಕೈಲಾನ ಹೇಳ್ ಕಳಿಸ್ತೀನಿ ಇರು. ಇಲ್ಲಿಗೆ ಬರ್ತೈತಿ ನಿಮ್ ತಾತ. ಆಗ ನಮ್ ನೇತ್ರಮ್ಮರ್ ಬಂದ್ಬಿಟ್ಟವ್ರ ಹಾಲೇನೆ. ಯಾವಾಗ ಬಂದ್ರಮ್ಮ ನೇತ್ರಮ್ಮ? ಸೆನಕ ಇದೀನಿ. ಅಜ್ಜಿ ನಾನ್ ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದೀಯಾ? ಯಾಕೆ ಬರ್ಲಿಲ್ಲ? ನೀನು ಬರ್ಬೋದಾಗಿತ್ತಲ್ಲ. ಎಲ್ಲರೂ ಬಂದಿದ್ರು, ನೀನು ಒಬ್ಳು ಮಾತ್ರ ಪಾಕಿ ಇಲ್ಲೇ ಉಳ್ಕೊಂಡಿದ್ಯಾ. ಬರ್ಬೇಕೋ ಬೇಡವಾ ನೀನು? ಅಯ್ಯೋ ನಾನ್ ಬಂದಿಲ್ಲ ಯಾಕೆ ಅಂತ ಕೇಳ್ತಾ ಇದ್ಯಾ? ಬಿಡತ್ಲಾಗ ಅಲ್ಸಿ ಎಂದೆಗೆ ಒಟ್ಟನು ಜನಗಳ ಮಧ್ಯದಾಗೆ ನನಗೆ ಉಂಡಿದ್ದು ಸಮಾಧಾನ ಆಗಲ್ಲ. ಒಟ್ಟನು ಬೇರೆ ಊರಿಗೆ ಬಂದ್ರೆ ನಮಗೆ ನೀರ್ ಕಡಿಗೆ ಪರ್ ಕಡಿಗೆ ಹೋಗಕ್ಕೂ ಜಾಗ ಗೊತ್ತಾಗಲ್ಲ. ಅದಕ್ಕೆ ಇಲ್ಲಿಗೆ ಬಂದ್ಮೇಲೆ ಮಾತಾಡ್ಸಿರ ಆತು ಅಂತ ಸುಮ್ಮನೆ ಅದೇ. ಹೆಂಗ ಸೆನಕ ಇದೆಯಾ? ಅಜ್ಜಿ ಚೆನ್ನಾಗಿದ್ದೀನಿ. ಅಯ್ಯೋ ನನ್ ದೃಷ್ಟಿನೇ ಬೀಳಂಗೈತಿ. ನೀನ್ ಹೊಟ್ಟೆ ನೋಡ್ತಿದ್ರೆ ಅವಳಿ ಜವಳಿ ಹಾಕ್ತಾವೋ ಏನೋ ಅನ್ಸುತ್ತೆ. ಯಾವ್ದೋ ಒಂದು ಆಗ್ಲಿ ಬಿಡಜ್ಜಿ. ಅದು ಸರಿನೇ ತಗ, ಯಾವ್ದಾನ ಆಗ್ಲಿ ಹೇಳು. ಚೆನ್ನಾಗಿದ್ರೆ ಸಾಕತ್ಲಾಗಿ. ಎಲ್ಲಿ ಪದ್ದು ಬರ್ಲಿಲ್ವೇ? ಪದ್ದನ್ ಕರ್ಕ ಬರ್ಲಿಲ್ಲ? ಬಂದ್ಲು ಕಣಜ್ಜಿ. ಅಲ್ಲೇ ಬಸ್ ಸ್ಟಾಂಡ್ನಾಗೆ ಆ ಹುಡುಗರಿದ್ವು ಮಂಜ ರಂಗ ಯಾವ್ಯಾವನ. ಅವ್ಳ ಹುಡುಗರ ಜೊತೆಗೆ ಆಡಕ್ ಹೋಗ್ತೀನಿ ಅಂತ ಅವಳು ಅದೇ ಓದ್ಲು ಹಂಗೇನೆ. ಆಡಕ್ ಹೋದ್ಲೆ? ಆ ಪಿಳಿಗೆ ಸಣ್ಣ ಹುಡುಗ ಆಡ್ದಂಗ ಹಾಡೋದು ಒಂದೇ ಗೊತ್ತಿರೋದು. ಯಾತು ಗೊತ್ತಾಗಲ್ಲ. ಹೋಗ್ಲಿ ಬಿಡತ್ತಾಗ ಇನ್ನೇನ್ ಮಾಡಕ್ಕಾಗುತ್ತೆ. ಏನೇ ಜಯಿ ಸೆನಕ ಇದ್ಯೇನಿ? ನಿನ್ ಗಂಡ ಮಕ್ಕಳು ಎಲ್ಲ ಸೆನಕ ಇದ್ದಾರೆ. ನೀನ್ ಒಬ್ಳೆ ಹೋಗಿದ್ದೇನ ಸೀಮಂತಕ್ಕೆ? ಯಾರನ್ನು ಕರ್ಕೊಂಡು ಹೋಗ್ದಂಗೆ. ಇನ್ಯಾರನ್ನು ಕರ್ಕೊಂಡು ಹೋಗೋಣ? ಮನೆಗಳಾರು ಹೋಸರು ಹೋಗಕ್ಕಾಗುತ್ತೆ. ನಾನು ಒಬ್ಳೆ ಹೋಗಿದ್ದೆ. ಬಿಡು ನೀನೇನು ಜಾಸ್ತಿನ ಹೇಳಕ್ ಹೋಗ್ಬೇಡ. ಗೊತ್ತೈತಿ ನೀನೇನ್ ಹೇಳಕ್ ಬತ್ತೀಯಾ ಅಂತ. ಮನೆಗೆ ನಾನೇ ಯಜಮಾನಿ, ನಾನೇ ಹೋಗೋದು ಹಂಗೆ ಹಿಂಗೆ ಅಂತಾನ ಎಲ್ಲದ್ ಹೇಳ್ದಂಗೆ ಕುಕ್ಕಂತೀಯ ನೀನು. ನಾನೇನು ಯಜಮಾನಿಕೆ ಮಾಡಲ್ಲ. ಅಲ್ಲಿ ನಿನ್ನ ಅಳಿಯ ಇಲ್ಲಿವೆ ಯಜಮಾನಿಕೆ ಮಾಡಕ್ಕೆ. ನನ್ನ ಕೈ ಕೊಟ್ಬಿಡ್ತಾರೆ ಹೇಳು. ಇನ್ನ ಅದು ಬೇರೆ ಐತೆ ನಮ್ಮ ಅತ್ತೆ ಅವಯ್ಯಮ್ಮನ ಇದ್ದಂಗೆನೆ ನನಗೆ ಯಜಮಾನಿಕೆ ಕೊಡ್ತಾರೆ. ಸುಮ್ಮನೆ ಹೇಳತ್ತ ನೀನಂತೂ. ಅಮ್ಮ ಬಂದು ನಿಂತವಳೆ ಒಂದಿಟ್ಟು ಸರ್ಕೊಂಡು ಜಾಗ ಕೊಡೋಣ ಕುಕ್ಕ ಮಕ್ಕೆ ಮಂಗಿಲ್ವಲ್ಲೇ ನೆಟ್ಟು ಕಾಲ್ ನಿಗಿಸ್ಕೊಂಡು ಕುಕ್ಕ ಬಿಟ್ಟು ಇದ್ದೀರಾ ಇಬ್ರು. ಸಕ್ಕತ್ಲಾಗಿ ನನಗೊಂದಿಟ್ಟು ಜಾಗ ಬಿಟ್ಟು. ಅಯ್ಯ ಬಾರಿ ತಾಯಿ ಕುಕ್ಕ ಬಾ. ನೀನಂತೂ ಹೆಂಗ ಆಡ್ತಿ ಹಂಗೇನಿ. ಮಂಚದ ಮೇಲೆ ಕುಕ್ಕ ಬೇಕೇನು? ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.